ಈಗ ಕನ್ನಡ ಅಂದ ತಕ್ಷಣ ಸಾಮಾನ್ಯವಾಗಿ ಒಂದಷ್ಟು ಜನರ ವಿಚಾರಗಳು ಏನಿದೆ ಕೇಳಿದ್ರೆ, ಶಿಕ್ಷಣ ಕಲಿಬೇಕಿದ್ರೆ ಮಕ್ಕಳಿಗೆ ಆರಂಭದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ, ಯಾವುದೇ ಭಾಷೆ ಇರಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಇರಬೇಕು. ಕನ್ನಡ ಇರಲಿ ಅಥವಾ ಆಯಾ ರಾಜ್ಯ ಸಂಬಂಧಪಟ್ಟಂಗೆ ಯಾವುದೇ ಇರ್ತವೆ, ವ್ಯವಹಾರ ದೃಷ್ಟಿಯಿಂದ ಹಿಂದಿನೋ ಇಂಗ್ಲಿಷೋ ಅಥವಾ ಇನ್ಯಾವುದೇ ಒಂದು ಬೇರೆ ಭಾಷೆಯನ್ನು ಬಳಸಬೇಕು. ಆದ್ರೆ ಮಾತೃಭಾಷೆಯಲ್ಲೇ ಶಿಕ್ಷಣ ಇರಬೇಕು ಹೇಳೋದು ಒಂದಷ್ಟು ಜನರು ವಾದ. ಅದ್ರ ಬಗ್ಗೆ ತಮ್ಮ ಇಲ್ಲ, ನನ್ನಂತೂ ಮೊದ್ಲಿಂದನೂ ಅದಾನೆ. ಯಾಕಂತಂದ್ರೆ ನಿಮಗೆ ಮಾತೃಭಾಷೆಯಲ್ಲಿ ನಾವು ಶಿಕ್ಷಣ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ವ್ಯವಸ್ಥೆಗಳು ಗೊತ್ತಾಗಂಗಿಲ್ಲ. ಒಂದು, ನಾವು ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಸಂಸ್ಕೃತಿ ಗೊತ್ತಾಗೋದಿಲ್ಲ. ಎರಡು, ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡ್ಲಿಲ್ಲ ಅಂತಂದ್ರೆ ಕನ್ನಡದ ಬಗ್ಗೆ ಅವ್ರಿಗೆ ಮಕ್ಕಳಿಗೆ ಒಲವು ಬರಂಗಿಲ್ಲ. ಅದಕ್ಕಾಗಿ ಮಾತೃಭಾಷೆಯಲ್ಲಿ ಕಡ್ಡಾಯವಾಗಿ ಶಿಕ್ಷಣವನ್ನ ಕೊಡ್ಲೇಬೇಕು. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಾ ಹೇಳ್ತೀನಿ, ಈಗ ಇತ್ತಿತ್ತಲಾಗಿ ಇಂಗ್ಲಿಷವನ್ನು ಕಲಿಸಬಾರ್ದ, ಕಲಿಸಬೇಡಿ ಅಂತ ಇಲ್ಲ. ಆದ್ರೆ ಕನ್ನಡವನ್ನ ಬಿಟ್ಟು ಹೇಗೆ ನೀವು ಕಲಿಸ್ತೀರಿ? ಕನ್ನಡ ಕಲಿಸ್ಲೇಬೇಕು, ಕನ್ನಡ ಕಲಿಸ್ಲೇಬೇಕು. ಇದನ್ನ ಒತ್ತಿ ಒತ್ತಿ ಹೇಳ್ತೇನೆ, ಕನ್ನಡ ಮೂಲ ಆಗ್ಬೇಕು. ಇನ್ನೊಂದು, ನೀವು ನೆಕ್ಸ್ಟ್ ಮೊದಲು ಇನ್ನೊಂದು ಹೇಳ್ತೇನೆ, ನಿಮ್ಮ ತಾಯಿಗೆ ಹೇಗೆ ಆದ್ಯತೆಯನ್ನ ಮೊದಲು ಕೊಡುತ್ತೀರೋ ಹಾಗೆ ನಿಮ್ಮ ಮಾತೃಭಾಷೆಗೂ ಕೂಡ ಆದ್ಯತೆಯನ್ನ ಮೊದಲು ಕೊಡ್ಲೇಬೇಕು. ಇದು ನನ್ನ ವೈಯಕ್ತಿಕ ಅಲ್ಲ, ನಾ ಹೇಳಿದ್ದೆ ನಿಮ್ಗೆ, ಎಲ್ಲರೂ ಅದ್ರ ಆಗ್ಲೇಬೇಕು. ಅದು ಇಲ್ಲ ಕನ್ನಡ ಮೀಡಿಯಂದಲ್ಲಿದ್ರೆ ಅವ್ರು ಮುಂದೆ ಬರಲ್ಲ, ಯಾಕಿಲ್ಲ? ಎಷ್ಟು ಉದಾಹರಣೆಗಳಿಲ್ಲ? ಎಷ್ಟು ಜನ ಜಿಲ್ಲಾಧಿಕಾರಿಗಳು ಕನ್ನಡ ಮೀಡಿಯಂದಲ್ಲಿ ಓದಾಗಿಲ್ಲ? ಬಹಳಷ್ಟು ಜನ ಆಗಿದ್ದಾರೆ. ಉದಾಹರಣೆ ಹೇಳ್ಕೊಂತ ಹೋದ್ರೆ ಬಹಳಷ್ಟು ಜನ ಇದ್ದಾರೆ. ಅದಕ್ಕಾಗಿ ಮಾತೃಭಾಷೆಯನ್ನ ಬಿಡಬೇಡಿ, ಬಿಟ್ಟರೆ ನಮ್ಮ ಸಂಸ್ಕೃತಿಯೂ ಕೂಡ ಕೆಡುತ್ತದೆ. ಈಗ ಮಾತೃಭಾಷೆ ಕುರಿತಾಗಿ ಅಭಿಮಾನ ಇರೋದು ಸಹಜ. ಆದ್ರೆ ನನ್ನ ಮಾತೃಭಾಷೆ ಅಭಿಮಾನ ಒಂದೆಡೆ ಆದ್ರೆ ಇನ್ನೊಬ್ಬರ ಮಾತೃಭಾಷೆಯನ್ನು ನಿಂದನೆ ಮಾಡೋದು ಅಥವಾ ಅದರ ಇತ್ತೀಚಿನ ದಿನದಲ್ಲಿ ಹೆಚ್ಚು ಕೇಳಿ ಬರ್ತಾ ಇದೆ. ಬೇರೆ ಬೇರೆ ರಾಜ್ಯ ಸಂಸ್ಥೆ ವಾದ ವಿವಾದಗಳು, ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ? ನಂದೊಂದು ಯಾವಾಗ್ಲೂ ಕೂಡ, ನೀವು ಯಾವ ರಾಜ್ಯದಲ್ಲಿ ಇರ್ತೀರಿ ಆ ಭಾಷೆಯನ್ನ ಪ್ರೀತಿಸ್ಲೇಬೇಕು. When you are in Rome, you have to roam. ಪ್ರೀತಿಸ್ಲೇಬೇಕು. ಅದರಲ್ಲಿ ಎರಡು ಮಾತಿಲ್ಲ ನಂದು. ಇನ್ನೂ ನಿಮ್ಗೆ ಗೊತ್ತಿರ್ಲಿ, ಗೋವಾ ರಾಜ್ಯದಲ್ಲಿ ಬಹಳಷ್ಟು ಜನ ನಮ್ಮ ಕನ್ನಡಿಗರಿದ್ದಾರೆ. ನಾನು ಅವ್ರಿಗೆ ಹೋಗಿ ಕನ್ನಡದ ಅಭಿಮಾನವನ್ನು ತುಂಬಿ ಬರ್ತೀನಿ. ಆದ್ರೆ ಅವ್ರಿಗೆ ಹೇಳ್ತೀನಿ, ನೀವು ಗೋವಾ ರಾಜ್ಯದ ಬಗ್ಗೆ ಅಭಿಮಾನವಿರಲಿ ಅಂತ ನಮ್ಮವ್ರಿಗೂ ನಾ ಹೇಳೇ ಬರ್ತೇನೆ. ಅಂದ್ರೆ ಗೋವಾ ಅವ್ರವ್ರ ರಾಜ್ಯಗಳಲ್ಲಿ ಅವ್ರ ಅಭಿಮಾನ ಇರ್ಲಿ, ಆದ್ರೆ ನಾವು ನಮ್ಮ ಭಾಷೆ ಶ್ರೇಷ್ಠ, ಇನ್ನೊಂದು ಭಾಷೆ ಕನಿಷ್ಠ ಅಂತ ಯಾವತ್ತೂ ಹೇಳ್ಬಾರ್ದು. ಆದ್ರೆ ನಾ ಅಭಿಮಾನದಿಂದ ಹೇಳ್ಕೋಬೇಕಂದ್ರೆ ನಮ್ಮವ್ರು ಯಾರು ನಂದೇ ಶ್ರೇಷ್ಠ, ಇನ್ನೊಂದನ್ನು ಕನಿಷ್ಠ ಅಂತ ಯಾರು ಹೇಳಿದಾರೆ? ಕನ್ನಡಿಗರು ಒಬ್ರು ಹೋರಾಟಗಾರರಾದ್ರೂ ಹೇಳಿದಾರ? ಒಬ್ರು ಸಾಹಿತಿಗಳಾದ್ರೂ ಹೇಳಿದಾರ? ಒಬ್ರು ಸ್ವಾಮಿಗಳಾದ್ರೂ ಹೇಳಿದಾರ? ಆದ್ರೆ ಬೇರೆದವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ನನ್ನ ಧಿಕ್ಕಾರ. ಅರ್ಥ ಆಯ್ತಲ್ಲ? ನಮ್ಮವ್ರು ಯಾರು ಹೇಳಿಲ್ಲ. ನನ್ನ ಕನ್ನಡವನ್ನು ಉಳಿಬೇಕು ಅಂತಾರೆ, ಆದ್ರೆ ನಿಮ್ಮದು ಬೆಳಿಬಾರದು ಅಂತ ಯಾರು ಹೇಳಿಲ್ಲ. ಆದ್ರೆ ನನ್ನ ಕನ್ನಡವನ್ನೂ ಬದಿಗೊತ್ತಿ ನಿಮ್ಮನ್ನ ಬೆಳೆಸಲು ನಮ್ಮಿಂದ ಆಗದು. ಬಹಳಷ್ಟು ಜನ ಆ ತಪ್ಪನ್ನ ಮಾಡ್ತಾ ಇದ್ದೀರಿ, ಅದು ಒಳ್ಳೇದಲ್ಲ. ಬಹುಶಃ ನನಗೆ ಕನ್ನಡ ಅಂದ ತಕ್ಷಣ ನನಗೆ ಒಂದ್ ಸ್ವಲ್ಪ ನಮ್ದು ಗಡಿ ದಾಡ್ತೀವಿ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಅವರನ್ನ ಓಲೈಸೋದಕ್ಕೋಸ್ಕರ ನಮ್ಮದನ್ನ ನಾವು ಬಿಡೋದು ಯಾವ ನ್ಯಾಯ ರೀ? ಯಾವ ನ್ಯಾಯ? ಅದಕ್ಕಾಗಿ ಯಾರೇ ಇರ್ಲಿ, ಮೊದಲು ನನ್ನ ತಾಯಿ, ನಂತರದಲ್ಲಿ ಇನ್ನೊಂದು ತಾಯಿಯನ್ನ ಗೌರವಿಸೋದು. ಯಾರೂ ಕೂಡ ಅವಹೇಳನ ಮಾಡಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಭಾವನೆ. ಮಾಡಿದ್ದರೂ ಮಾಡಬೇಡಿ, ಬೇರೆ ಭಾಷೆಯನ್ನ ನಿಂದನೆ ಮಾಡಬೇಡಿ, ಆದ್ರೆ ನನ್ನ ಭಾಷೆಯನ್ನ ಉಳಿಸುವುದಕ್ಕಾಗಿ ನಾವು ಶ್ರಮಿಸೋಣ. ಸ್ವಾಮೀಜಿ, ಈಗ ಒಟ್ಟಾರೆಯಾಗಿ ಒಬ್ಬ ಭಾರತೀಯ ಪ್ರಜೆ ಅಥವಾ ಒಂದು ವ್ಯಕ್ತಿ ಆತನ ಹುಟ್ಟಿರುವಂತಹ ಪ್ರದೇಶದ ಬಗ್ಗೆ, ಬಳಸ್ತಾ ಇರುವಂತ ಅವನ ಭಾಷೆ ಬಗ್ಗೆ ಅಥವಾ ಆ ಒಂದು ದೇಶದ ಬಗ್ಗೆ ಒಟ್ಟಾರೆಯಾಗಿ ಸಾಮಾಜಿಕವಾಗಿ ನಾಗರಿಕನಾಗಿ ಆತ ಯಾವ ರೀತಿ ನೋಡ್ಕೋಬೇಕು? ಮೊದಲು ನಾವ್ ಎಲ್ಲಿ ಹುಟ್ಟಿರ್ತೀವಲ್ಲ, ಎಲ್ಲಿ ಜನನ ಆಗಿರ್ತೀವಲ್ಲ, ಆ ಗ್ರಾಮದ ಬಗ್ಗೆ ನಮಗ್ ಅಭಿಮಾನ ಇರ್ಬೇಕು. ಮೊದಲು ಆ ಗ್ರಾಮದ ಬಗ್ಗೆ ಅಭಿಮಾನವನ್ನು ಹುಟ್ಟಿಸಿಕೊಂಡಾಗ ಮಾತ್ರ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾನು ಹುಟ್ಟಿರುವ ಗ್ರಾಮ, ಅದರ ಬಗ್ಗೆ ನಾನು ಹೀಗೆ ಅನ್ನುವ ಅಭಿಮಾನ ಇತ್ತು ಅಂತಂದ್ರೆ ಅವನು ಸದೃಢವಾಗಿ ಬೆಳಿತಾನೆ.
ಆಮೇಲೆ ಇದಾದ ತಕ್ಷಣ ಈ ತಾಲೂಕು ಇದೆಯಲ್ಲ, ತಾಲೂಕಿನಲ್ಲಿ ಒಂದು ದೊಡ್ಡ ಸಂಸ್ಕೃತಿ ಇರ್ತದೆ ನಮ್ಮ ತಾಲೂಕಲ್ಲಿ. ಅವು ಯಾವುದು ಬಿಡಬಾರದು, ನಾವು ಎಷ್ಟೇ ಮುಂದೆ ಹೋದ್ರೂ ಬಿಡಬಾರದು. ಆಮೇಲೆ ಜಿಲ್ಲೆ, ರಾಜ್ಯ, ದೇಶ, ಹೀಗೆ ನೀವು ಹಂತ 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 ಹಂತವಾಗಿ ನೆನಪಲ್ಲಿಟ್ಟುಕೊಳ್ಳಿ. ಹಂತ ಹಂತವಾಗಿ ಹೋದರೆ ಅವನು ಮಹಾಂತನಾಗಬಲ್ಲ. ಅದಕ್ಕಾಗಿ ಇವೆಲ್ಲ ಅಭಿಮಾನ ಬರಬೇಕು ಅಂತಂದ್ರೆ ನಮ್ಮ ಮೂಲ ಏನದಲ್ಲ ಅದನ್ನು ಗಟ್ಟಿಗೊಳಿಸ್ಬೇಕು. ಅದೇ ಬೇರು. ನಾವು ಹುಟ್ಟಿರ್ತೀವಲ್ಲ ಅದು ನಿಜವಾದ ಬೇರು. ಎಲ್ಲ ರೆಂಬೆ ಕೆಂಬೆಗಳು ಹೋದು ಅವೆಲ್ಲ ಬೆಳೆದು ಅಂತಂದ್ರೆ ಅದು ದೇಶ ವ್ಯಾಪಕ ಆಗ್ತದೆ. ಆದ್ರೆ ನನಗೆ ಭಾರತ ಅನ್ನೋದು, ಕರ್ನಾಟಕ ಅನ್ನೋದು ಅದು ನಮ್ಮ ಅದೇನು ಒಳಗಲ್ಲ, ಆಂತರಿಕವಾಗಿ ನಮ್ಮಲ್ಲಿ ಬರ್ಬೇಕು ಅಭಿಮಾನ. ಬಂತು ಅಂದ್ರೆ ಉಳಿಸ್ಲಿಕ್ಕೆ ಸಾಧ್ಯ. ಇದು ಆಯ್ತು ಅಂತಂದ್ರೆ ನೋಡಿ, ನೀವು ಬೇಕಾದ್ರೆ ಇನ್ನೂ ನೀವು ಬೇರೆ ದೇಶಕ್ಕೆ ಹೋದ್ರೆ ನೀನು ಯಾವ ರಾಜ್ಯದವ ಅಂತ ಕೇಳಂಗಿಲ್ಲ, ನೀ ಯಾವ ದೇಶದವರು ಅಂತ ಕೇಳ್ತಾರೆ. ಈ ದೇಶ ಪ್ರೇಮ, ನಾಡ ಪ್ರೇಮ, ಮತ್ತು ನಾವು ಹುಟ್ಟಿರುವ ಸ್ಥಳ ಪ್ರೇಮ ಇವಿತ್ತು ಅಂತಂದ್ರೆ ಅವ ವಿಶ್ವದಲ್ಲಿನೇ ಅವನು ಹೆಮ್ಮರವಾಗಿ ಬೆಳಿಲಿಕ್ಕೆ ಸಾಧ್ಯ. ಆದ್ರೆ ನಾವು ಮೂಲವನ್ನ ಮರ್ತೀವಿ ಅಂತಂದ್ರೆ ಬೆಳಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ. ಭಾರತ ಅಂತಂದ್ರೆ ಈಗಲೂ ಕೂಡ ಎಲ್ಲರೂ ಕೈ ಮುಗಿತಾರೆ. ನಿಮಗೆ ಉದಾಹರಣೆಗೆ ಹೇಳ್ತೇನೆ, ನಮಗೆ ಸಿಂಗಾಪುರದಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಬಂತು. ಅಲ್ಲಿಯ ಆಗ ಸಭಾಪತಿ ಆಗಿದ್ರು ಅವರು ಮುಸ್ಲಿಂ ತಾಯಿನೇ, ಈಗ ಅವರು ಅಧ್ಯಕ್ಷರು ಕೂಡ ಆದ್ರು. ಅವರು ನಾವು ಬಂದ ತಕ್ಷಣ ಏನಿಲ್ಲ ಕೈ ಮುಗಿದ್ರು. ನಾ ಕೇಳಿದೆ ಏನು ಅಂತ ಕೇಳಿದೆ, ಇಲ್ಲ ಭಾರತ ಅಂದ್ರೇನೆ ಕೈ ಮುಗಿಲಿಕ್ಕೆ ಹಚ್ತದೆ. ಅಂದ್ರೆ ಅವ್ರಿಗೆ ಆ ಒಂದು ಏನದು ಆ ನಂಬಿಕೆ, ಆ ವಿಶ್ವಾಸ ಇರುವಾಗ ನಾವು ಭಾರತೀಯರಾದವ್ರ ಮೇಲೆ ಇರಲೇಬೇಕಲ್ಲ. ಅದಕ್ಕೆ ನನ್ನ ಉದ್ದೇಶ ಎಲ್ಲರೂ ಅದನ್ನ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಇಲ್ಲೇ ಇರ್ತದೆ ಅದು, ಅದ್ರ ಹೊರಗೆ ಹಾಕುವಲ್ಲಿ ವಿಫಲ ಆಗ್ತೀವಿ. ನೀವು 2 ಶಬ್ದವನ್ನು ಬಳಸಿದ್ರಿ, ನಾಡ ಪ್ರೇಮ ಮತ್ತು ದೇಶ ಪ್ರೇಮ. ಒಂದು ವ್ಯಕ್ತಿಯಲ್ಲಿ ತನ್ನ ರಾಜ್ಯದ ಕುರಿತಾಗಿ ಇರುವಂತ ಅಭಿಮಾನ ಅಥವಾ ಪ್ರೇಮ ಜಾಸ್ತಿ ಇರಬೇಕಾ, ಅಥವಾ ದೇಶದ ಬಗ್ಗೆ ಇರುವಂತ ಅಭಿಮಾನ ಪ್ರೇಮ ಜಾಸ್ತಿ ಇರಬೇಕಾ? ಇವತ್ತಿನ ದಿನದಲ್ಲಿ ಸಾಕಷ್ಟು ರಾಜ್ಯಗಳಲ್ಲಿ ನಾವು ಈ ಒಂದು ಅಂತರವನ್ನ ಕಾಣ್ತಾ ಇದ್ದೇವೆ. ತಾವು ಏನ್ ಹೇಳ್ತೀರಿ? ನೋಡಿ, ತಾಯಿ ಜನ್ಮವನ್ನು ಕೊಡ್ತಾಳೆ, ತಾಯಿ ಜನ್ಮವನ್ನು ಕೊಡ್ತಾಳೆ. ತಾಯಿಯ ತಾಯಿ ಏನ್ ಮಾಡ್ತಾಳೆ ಅಂತಂದ್ರೆ ಆ ಮೊಮ್ಮಗನ ಬಗ್ಗೆ ಬದುಕನ್ನೇ ಕಟ್ಟಿಕೊಂಡಿರ್ತಾಳೆ. ಯಾರು ಹೆಚ್ಚು ಯಾರು ಕಡಿಮೆ ಅನ್ಲಿ ಹೇಳಿ? ಹೆತ್ತ ನಮಗೆ ಜನ್ಮ ನೀಡಿದ ತಾಯಿ ಹೆಚ್ಚೋ, ನಮ್ಮ ತಾಯಿಗೆ ಜನ್ಮವನ್ನ ನೀಡಿದ ಭಾರತ ಹೆಚ್ಚು? ಯಾರನ್ನ ಏನ್ ಹೇಳಿ ನಾನು? ಅದಕ್ಕೆ ನನ್ನ ಉದ್ದೇಶ ಇವೆರಡೂ ಕಣ್ಣುಗಳೇ. ಆದ್ರೆ ಒಂದು ಆ ತಾಯಿನೇ ಹೇಳಿದ್ದು, ಭಾರತ ಮಾತೇನೆ ಹೇಳ್ತಾಳೆ, ನೀನಿರುವ ಜಾಗ ಮೊದಲು ಪ್ರೀತಿಸು. ಅದಕ್ಕಾಗಿ ನಾನು ನನ್ನ ನಾಡನ್ನ ಪ್ರೀತಿಸ್ತೇನೆ. ನನ್ನ ನಾಡನ್ನ ಪ್ರೀತಿಸಿ ಎಲ್ಲಾ ನಾಡಿಗರು ಅಂದ್ರೆ ಎಲ್ಲರೂ ಕೂಡ ಒಕ್ಕಟ್ಟಾಗಿ ನನ್ನ ಬಳಿ ಬನ್ನಿ ಅಂತ ಹೇಳಿ ಭಾರತ ಮಾತೆ ಹೇಳ್ತಾರೆ. ಅದಕ್ಕೆ ನನಗೆರಡೂ ಕೂಡ ಇದರಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಏನೂ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ನನ್ನಮ್ಮ ನನ್ನ ಅಮ್ಮನ ಅಮ್ಮ. ಅದಕ್ಕಾಗಿ ಇಬ್ಬರಿಗೂ ನಾನು ಕೃತಜ್ಞನಾಗಿದ್ದೇನೆ. ಕೊನೆಯದಾಗಿ ಕನ್ನಡದ ಉಳಿವು ಬೆಳವಿನ ಬಗ್ಗೆ ಕನ್ನಡಿಗರು ಯಾವ ರೀತಿ ಪ್ರಯತ್ನ ಮಾಡ್ಬೇಕು ಅಥವಾ ಏನ್ ಮಾಡ್ಬೇಕು ಹೇಳಿ ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ಕನ್ನಡವನ್ನು ಮಾತಾಡಿ ನೀವು ಮೊದಲನೇದ್ದು ಏನಂತಂದ್ರೆ ನಮ್ಗೆ ಇನ್ನೊಂದು ಬೇರೆ ಭಾಷೆ ಮಾತಾಡೋರು ಬಂದ್ರೆ ಇವ್ರು ಪಕ್ಕ ಬರೋದೇ ಇಲ್ಲ. ಅವ್ರಿಗಿಂತ ಮುಂಚೆ ಹೋಗಿ ಇವರು ಬೇರೆ ಭಾಷೆಯಲ್ಲಿ ಮಾತಾಡ್ತೀರಿ. ಕನ್ನಡ ಯಾಕೆ ಉಳಿಲಿಕ್ಕೆ ಸಾಧ್ಯ? ಕೀಳರಿಮೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರು ಕೀಳರಿಮೆ ಅನ್ನೋ ಪದನೂ ನನ್ ಪ್ರಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಏನೋ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ, ಕನ್ನಡವನ್ನ ನೀವು ಅವ್ರಿಗೆ ಮಾತಾಡ್ಲಿಕ್ಕೆ ಶುರು ಮಾಡಿ, ಕನ್ನಡ ಕಲಿಸ್ಲಿಕ್ಕೆ ಸಾಧ್ಯ. ನಾವೇನ್ ಮಾಡ್ತೀವಿ, ಅವ್ರಿಗಿಂತ ಮೊದಲು ನಾವೇ ಅವ್ರ ಭಾಷೆಯಲ್ಲಿ ಮಾತಾಡಕತ್ರೆ ಅವ್ರು ಕನ್ನಡ ಹೇಗೆ ಮಾತಾಡ್ತಾರೆ? ಇವತ್ತು ನಿಮ್ಗೆ ಇನ್ನೂ ಅಪಾಯಕಾರಿ ಬೆಳವಣಿಗೆ ಹೇಳ್ತೇನೆ. ಬೆಂಗಳೂರಲ್ಲಿ ಕನ್ನಡ ಬಹಳಷ್ಟು ಕುಗ್ಗುತ್ತಾ ಇದೆ. ಕಾರಣ ಅವ್ರ ಭಾಷೆಯಲ್ಲಿ ನೀವು ಮಾತಾಡ್ತೀರಿ. ಅದಕ್ಕೆ ಕನ್ನಡದ ಹೋರಾಟಗಾರರು ಕೂಡ ನನ್ನ ಜೊತೆ ಸಂಪರ್ಕದಲ್ಲಿ ಹೋಗಿರ್ತಾರೆ. ನಾನು ಕನ್ನಡದ ಬಗ್ಗೆ ನಿಮ್ಗೆ ಹೇಳ್ತೀನಿ. ಕನ್ನಡದ ಬಗ್ಗೆ ಮೈ ಕೊಟ್ಟರು ಮಾತಾಡ್ತೇನೆ, ಕನ್ನಡದ ಬಗ್ಗೆ ಮೈ ಕೊಟ್ಟರು ಮಾತಾಡ್ತೇನೆ. ಕನ್ನಡವನ್ನ ಉಳಿಸ್ಲಿಕ್ಕೆ ಕಸಬರಿಗೆ ಕೊಟ್ಟರು ಕಸ ಹೊಡಿತೇನೆ. ಯಾಕಂದ್ರೆ ಅದು ಮಾಡ್ಬೇಕು ನಾವು.
ಅದಕ್ಕೆ ನಾವೆಲ್ಲರೂ ಕೂಡ ಆ ಕೀಳಿರಿಮೆ ಭಾವನೆಯನ್ನ ಬಿಟ್ಟು ಬಿಡಿ. ಕನ್ನಡವನ್ನ ನೀವು ಮಾತನಾಡಿ, ಅವರು ಮಾತನಾಡುತ್ತಾರೆ. ಆಮೇಲೆ ಅವ್ರಕ್ಕಿಂತನೂ ನೀವೇ ಹೋಗಿ ಮೊದಲು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡೋದನ್ನ ನಿಲ್ಲಿಸಿ ಅನ್ನೋದು ನಮ್ಮ ವೈಯಕ್ತಿಕ ಭಾವನೆ. ಜೊತೆಗೆ ನಾನು ಏನು ಹೇಳ್ತೇನೆ, ನಿಮ್ಗೆಲ್ಲರೂ ಎಲ್ಲರೂ ಇಂಗ್ಲಿಷ್ ಮೀಡಿಯಂದಲ್ಲಿ ಓದುವಂತ ಎಲ್ಲರಿಗೂ ಹೇಳ್ತೇನೆ, ನೀವು ಮಮ್ಮಿ ಅಂದ್ರೆ ಖುಷಿ ಆಗ್ತದೋ, ಅವ್ವ ಅಮ್ಮ ಅಂದ್ರೆ ಖುಷಿ ಆಗ್ತದ ನೋಡಿ ಒಂದ್ಸರಿ. ಆಮೇಲೆ ಎಲ್ಲ ತಾಯಂದ್ರು ನೀವು ಮಮ್ಮಿ ಅನ್ನೋದನ್ನ ಬಿಡಿಸಿ ಅವ್ವ ಅಪ್ಪ ಅನ್ನೋದನ್ನ ಕಲಿಸಿ, ನೀವು ಭಾಷೆ ಕಲೀರಿ. ಆದ್ರೆ ನಮ್ಮ ಸಂಸ್ಕೃತಿಯನ್ನ ಉಳಿಸೋದು ಅವಶ್ಯಕತೆ ಇದೆ. ನನ್ನ ಪ್ರಕಾರ ನನಗಿಬ್ಬರೂ ಕೂಡ ಆದರಣೀಯರೇ ಅನ್ನೋದನ್ನ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಇವತ್ತಿನ ಆಧ್ಯಾತ್ಮ ನುಡಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಉಪಸ್ಥಿತರಿದ್ದು ತಮ್ಮ ಅಭಿಪ್ರಾಯ ಅನಿಸಿಕೆಗಳ ಮೂಲಕ ಸಮಸ್ತ ನಾಡಿಗೆ ಆಶೀರ್ವದಿಸಿದಂತಹ ಶ್ರೀ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿ ಶ್ರೀ ಕ್ಷೇತ್ರ ಹುಕ್ಕೇರಿ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಮ್ಮ ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನ ಹಂಚ್ಕೋಬೇಕಂತ ಕೇಳ್ಬೋದು. ಅನಂತಮೂರ್ತಿ ಹೆಗಡೆಯವರ ಸಾರಥ್ಯದಲ್ಲಿ ವಿಶ್ವಂಬರ ಟಿವಿ ಕೇವಲ 8 ತಿಂಗಳಲ್ಲಿ ಎಲ್ಲರ ನೆಂಟಸ್ತಿಕೆಯನ್ನ ಬೆಳೆಸಿದೆ ಅಂತಂದ್ರೆ ಮೆಚ್ಚಲೇಬೇಕು. ನಾನು ಮಾಧ್ಯಮದ ಬಗ್ಗೆ ಒಂದು ಮಾತು ಹೇಳ್ತೇನೆ. ಸುದ್ದಿಗಳು ಯಾವಾಗ ಜನರನ್ನ ಮುಟ್ತಾವೆ ಅಂತಂದ್ರೆ ಜನರನ್ನ ಶುದ್ಧೀಕರಿಸ್ತಾವಲ್ಲ, ಹಾಗೆ ಸುದ್ದಿಗಳು ಮುಟ್ತಾವೆ. ಬಹುಶಃ ವಿಶ್ವಂಬರ ಅದ್ಭುತವಾದ ಹೆಸರು. ಇಲ್ಲಿ ಶುದ್ಧವಾದ ಸುದ್ದಿಗಳು ಬಿತ್ತರಿಸುವ ಮುಖಾಂತರ ಕೇವಲ ರಾಜ್ಯ ಅಲ್ಲ, ದೇಶ ಅಲ್ಲ, ಹೊರದೇಶದಲ್ಲಿಯೂ ಕೂಡ ಪ್ರೀತಿಯಿಂದ ನೋಡ್ತಕ್ಕಂಥ ಜನವನ್ನ ಸಂಪಾದನೆ ಮಾಡಿರ್ತಕ್ಕಂಥ ವಿಶ್ವಂಬರ ಟಿವಿ ಇವತ್ತು ಎಲ್ಲರೂ ಕೂಡ ಒಂದು ಬಾಂಧವ್ಯವನ್ನ ಮೂಡಿಸ್ತಾ ಇದೆ. ಇವತ್ತು ನಾವು ಇಲ್ಲಿ ಬಂದು ಆಧ್ಯಾತ್ಮದ ನುಡಿಯನ್ನ ಆಡ್ಲಿಕ್ಕೆ ಈ ಒಂದು ಮಾಧ್ಯಮ ಪೂರಕವಾಗಿ ನಿಂತುಕೊಂಡಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, 8 ತಿಂಗಳಲ್ಲಿಯೇ ಇಷ್ಟು ಪ್ರಖ್ಯಾತಿಯನ್ನ ಪಡೆದ ವಿಶ್ವಂಬರ ಟಿವಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳಿ ಶುಭವನ್ನ ಹಾರೈಸ್ತೇವೆ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.